ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇ ಡೆವಿಲ್ ಬೋರ್ನ್ ಅಗೇನ್ ಸೀರೀಸ್ನ 7ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಮೊದಲ 6 ಎಪಿಸೋಡ್ಗಳ ಕಥೆನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಡೇ ಡೆವಿಲ್ ಬೋರ್ನ್ ಅಗೇನ್ ಪ್ಲೈಲಿಸ್ಟನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ತಿಳ್ಕೊಂಡು ಬರ್ಬೋದು. ಇನ್ನು ಕಳೆದ ಎಪಿಸೋಡ್ನಲ್ಲಿ ಡೇ ಡೆವಿಲ್ ಮ್ಯೂಸ್ನ ಐಡೋಟ್ಗೆ ನುಗ್ಗಿ ಅವನಿಗೆ ನಾಯಿ ಹೊಡೆದು ಆಂಜೆಲಾನ ಕಾಪಾಡಿರ್ತಾನೆ. ಸಾಮಾನ್ಯವಾಗಿ ಈ ಥರ ಫೈಟ್ ಮಾಡಿದಾಗಲೆಲ್ಲ ಡೇ ಡೆವಿಲ್ಸ್ಗೆ ಗಾಯಗಳಾಗೋದು ಕಾಮನ್ನು. ಅದೇ ರೀತಿ ಈಗಲೂ ಕೂಡ ಅವನ ಬೆನ್ನಲ್ಲಿ ಗಾಯ ಆಗಿರುತ್ತೆ. ಅದನ್ನು ನೋಡಿ ಹೈದರು ಏನಿದು ಗಾಯ ಅಂತಂತೆಲ್ಲ ಕೇಳಿದ್ದಕ್ಕೆ ನನಗೆ ಕಣ್ ಕಾಣಲ್ವಲ್ಲ, ಅದಕ್ಕೆ ಎಡವೋದು ಮುಗ್ರಿಶ್ ಬೀಳೋದು ಇದೆಲ್ಲ ಕಾಮನ್ನೇ, ಈ ಥರದ ಗಾಯಗಳು ನಂಗೆ ಆಗ್ತಾನೆ ಇರ್ತಾವೆ ಬಿಡು, ಇದೇನು ಹೊಸದಲ್ಲ ಅಂತಂತೆಲ್ಲ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ನೋಡ್ತಾನೆ. ಆದರೆ ಅವಳು ಮೊದಲೇ ಮೆಂಟಲ್ ಡಾಕ್ಟರು, ಏನೋ ಮುಚ್ಚಿಡ್ತಿದ್ದಾನೆ ಅಂತೇಳ್ಬಿಟ್ಟು ವಿಚಾರಿಸೋದಕ್ಕೆ ನೋಡ್ತಾಳೆ. ಬಟ್ ಅವನು ಹಳೆ ಲೈಫ್ನಿಂದ ಅವನು ಆಚೆ ಬರೋದಕ್ಕೆ ಆಗ್ತಿಲ್ಲ ಅಂತಂತೆಲ್ಲ ಅವಳ ಹತ್ರ ಹೇಳ್ತಾ ಇರ್ತಾನೆ. ಅಂದರೆ ಇಲ್ಲಿ ಗ್ಲೆನ್ ಅರ್ಥ ಮಾಡ್ಕೊಳ್ಳೋದು ಅದು ಫಾಗ್ ಮತ್ತೆ ಕ್ಯಾರನ್ ಪೇಜ್ ಬಗ್ಗೆ ಆಗಿರ್ಬೋದು ಅಂತ ಅನ್ಕೊಳ್ತಾಳೆ. ಬಟ್ ಆಡಿಯನ್ಸ್ ಆಗಿ ನಮಗೆ ಗೊತ್ತು, ಮುಂಚೆ ಅವನು ಡೇರ್ ಡೆವಿಲ್ ಆಗಿದ್ದ, ಅದರಿಂದ ಆಚೆ ಬರೋದಕ್ಕಾಗದೆ ಮತ್ತೆ ವಾಪಸ್ ಡೇರ್ ಡೆವಿಲ್ ಆಗ್ತಾ ಇದ್ದಾನೆ ಅಂತ. ಅಂಡ್ ಈ ಸೀನ್ನಲ್ಲಿ ಅವನು ಗ್ಲೆನ್ ಮುಖಾನ ಮುಟ್ಟಿ ಫೀಲ್ ಮಾಡ್ತಾ ಇರೋದು ನಮಗೆ ಗೊತ್ತಾಗುತ್ತೆ. ಈ ಡೀಟೇಲು ಮುಂದೆ ನಮಗೆ ಎಲ್ಪಿಗೆ ಬರುತ್ತೆ, ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಇವನು ಡೇರ್ ಡೆವಿಲ್ ಆಗಿ ಆಂಜೆಲಾನ ಕಾಪಾಡಿರೋ ವಿಚಾರ ಈಗ ಆಲ್ರೆಡಿ ಚೆರ್ರಿಗೆ ಗೊತ್ತಾಗಿರುತ್ತೆ. ಅದೆಲ್ಲರಿಗೂ ಗೊತ್ತಾಗಿರೋ ವಿಚಾರನೇ, ಯಾಕಂದರೆ ಆಂಜೆಲಾ ಪೊಲೀಸ್ ಹತ್ರ ಎಲ್ಲ ಹೇಳಿರ್ತಾಳೆ. ಅದೇ ರೀತಿ ನಮ್ಮ ಚೆರ್ರಿಗೂ ಗೊತ್ತಾಗಿರುತ್ತೆ. ಹಂಗಾಗಿ ಇವನು ಮ್ಯಾಟ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಮೊದಲೇ ಈ ಸಿಟಿನಲ್ಲಿ ವಿಜಿಲ್ಯಾಂಟಿಗಳಿಗೆ ತುಂಬ ಕಷ್ಟ ಇದೆ, ಅಂಥದ್ರಲ್ಲಿ ಈ ಹುಚ್ಚು ಸಾಹಸಕ್ಕೆಲ್ಲ ಕೈ ಆಗ್ತಿದ್ದಾನಲ್ಲ ಅಂತಂತೇಳಿ ಅವನಿಗೆ ಬೈದು ಬುದ್ಧಿವಾದ ಹೇಳೋದಕ್ಕೆ ನೋಡ್ತಾನೆ. ಬಟ್ ಮ್ಯಾಟ್ ಒಪ್ಕೊಳ್ಳೋದಿಲ್ಲ. ಅವನೇನಾದರೂ ಡೇರ್ ಡೆವಿಲ್ ಆಗಿರಲಿಲ್ಲ ಅಂತಂತೇಳಿದ್ರೆ ಆಂಜೆಲಾನು ಕೂಡ ಸತ್ತೋಗಿರೋಳು. ಅವಳು ಮಾತ್ರ ಅಲ್ಲದೆ ಇನ್ನೂ ಎಷ್ಟೋ ಹೆಣಗಳು ಬೀಳಬೇಕಾಗಿತ್ತು ಮ್ಯೂಸಿಂದ. ಹಂಗಾಗಿ ಈಗ ಅವನು ಡೇರ್ ಡೆವಿಲ್ ಆಗೋದು ಅವಶ್ಯಕತೆ ಇತ್ತು ಅಂತ. ಆ್ಯಂಡ್ ಈ ರೀತಿ ಇವರಿಬ್ರು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ತಿರೋದೆಲ್ಲ ಕ್ರಿಸ್ಟಿನ್ಗೆ ವಿಚಿತ್ರ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಅವಳು, ನಾನು ಕೂಡ ನಿಮ್ಮ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ನೇ, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತಂತೆಲ್ಲ ಚೆರ್ರಿಗೆ ಕ್ವಶನ್ ಮಾಡ್ತಾ ಇರ್ತಾಳೆ. ಅಂದರೆ ಇದನ್ನೆಲ್ಲ ನೋಡ್ತಿದ್ರೆ ನೆಟ್ಫ್ಲಿಕ್ಸ್ ಶೋ ಥರನೇ ಈ ಬೋರ್ನ್ ಅಗೇನ್ ಸೀರೀಸ್ನಲ್ಲೂ ಕೂಡ ಅವನ ಸುತ್ತಮುತ್ತ ಇರೋರಿಗೆಲ್ಲ ಅವನ ಐಡೆಂಟಿಟಿ ಮತ್ತೆ ರಿವೀಲ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಇನ್ನೊಂದು ಕಡೆ ಡೇರ್ ಡೆವಿಲ್ ಆಂಜೆಲಾ ಅನ್ನೋ ಹುಡುಗಿನ ಕಾಪಾಡಿದಾನೆ ಮ್ಯೂಸಿಂದ ಅಂತನ್ನೋ ವಿಚಾರ ಕಿಂಗ್ ಪಿನ್ ತನಕನೂ ಕೂಡ ತಲುಪಿರುತ್ತೆ. ಆದರೆ ಇದನ್ನೆಲ್ಲ ಕೇಳಿ ಅವನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಬೊಕ್ಕ ಅವನಿಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ, ಮ್ಯೂಸಿನ ಯಾರು ಹೊಡೆದಾಕಿದ್ರೇನೋ, ಅದು ಡೇರ್ ಡೆವಿಲ್ ಆಗಿದ್ರೇನೋ ಅಥವಾ ನಮ್ಮ ಪೊಲೀಸ್ ಟೀಮ್ ಆಗಿದ್ರೇನೋ, ಅವ್ನು ಸತ್ತರೆ ಸಮಾಜಕ್ಕೆ ಒಳ್ಳೇದೇ ಅಲ್ವಾ ಅಂತ ಹೇಳ್ಬಿಟ್ಟು ಅಂತ ಇರ್ತಾನೆ. ಆದರೆ ಕಿಂಗ್ ಪಿನ್ ಪ್ರಕಾರ ಈ ಕೆಲಸನೆಲ್ಲ ಪೊಲೀಸರೇ ಮಾಡಬೇಕು. ಯಾಕೆಂದರೆ ಡೇರ್ ಡೆವಿಲ್ ಈ ಹಿಂದೆ ಅವನಿಗೆ ಏನು ಮಾಡಿದ್ದ ಅಂತೇಳಿ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಸುಮಾರು 10 ವರ್ಷದಿಂದ ಕಷ್ಟಪಟ್ಟು ಕಟ್ಟಿರುವಂಥ ಅವನ ಇಲೀಗಲ್ ಬಿಸ್ನೆಸ್ಗಳನ್ನೆಲ್ಲ ಒಂದೇ ಸರಿ ಗುಡಿಸಿ ಗುಂಡಾಂತರ ಮಾಡಿ ಅವನನ್ನ ಜೈಲಿಗೆ ಕಳಿಸಿರ್ತಾನೆ. ಹಂಗಾಗಿ ಅವನು ಕೂಡ ಈ ಕೇಸ್ ಮೇಲೆ ತುಂಬ ಇಂಟ್ರೆಸ್ಟ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿಸ್ತಾನೆ. ಡಿಟೆಕ್ಟಿವ್ ಕಿಮ್ಮನ್ನ ಕಳಿಸಿ ಈ ಮ್ಯೂಸ್ ಯಾರು ಏನೋ ಇದನ್ನೆಲ್ಲ ಕಂಡಿಡಿ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾನೆ. ಆ್ಯಂಡ್ ಅವಳು ಮಾಡಿರುವಂಥ ಇನ್ವೆಸ್ಟಿಗೇಷನ್ ಪ್ರಕಾರ ಅದು ಬ್ಯಾಸ್ಟಿನ್ ಕೂಪರ್ ಆಗಿರ್ತಾನೆ. ಅಂದರೆ ಇಷ್ಟು ದಿನ ನಾವೇನಂತ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ವೆನಿಸಾ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನಲ್ಲ ಆ್ಯಡಮ್ಮು, ಅವನೇ ಅನ್ನೋ ಥರ ಮೊದಲಿನ ಎಪಿಸೋಡ್ಗಳಲ್ಲೆಲ್ಲ ಪೋರ್ಟ್ರೇ ಮಾಡಿದ್ರು. ಆದರೆ ಈ ಎಪಿಸೋಡ್ನಲ್ಲಿ ಒಂದೊಂದಾಗಿ ಅದನ್ನು ಬ್ರೇಕ್ ಡೌನ್ ಮಾಡಿ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಬ್ಯಾಸ್ಟಿನ್ ಕೂಪರು ಒಬ್ಬ ಸೈಕೋ. ಅವನಿಗೆ ಚಿಕ್ಕ ವಯಸ್ಸಿನಿಂದಲೂ ಮೆಂಟಲ್ ಹೆಲ್ತ್ ಸರಿ ಇರೋದಿಲ್ಲ. ಪದೇ ಪದೇ ಅವನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿರ್ತಾರೆ. ಅದೇ ರೀತಿ ಅವನು ಮೊದಲು ಸಾಯಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅವನಿಗೆ ಟೈಕ್ವಾಂಡೋ ಕಲಿಸಿದಂಥ ಟೀಚರು, ಅಂದರೆ ಫೈಟಿಂಗ್ ಮಾಸ್ಟ್ರು. ಆದರೆ ಇಷ್ಟು ದಿನ ತೆಪ್ಪಗಿದ್ದವನು ಈಗ ರೊಚ್ಚಿಗೆದ್ದು ಸಿಟಿ ತುಂಬ ಅವಳಿ ಮಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಅವನು ಐದರ್ಗ್ಲನ್ನ ಕ್ಲೈಂಟ್ ಆಗಿರ್ತಾನೆ. ಆ್ಯಂಡ್ ಅವಳು ಬರೆದಿರೋ ಬುಕ್ಸನ್ನೆಲ್ಲ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಮೋಟಿವೇಶನ್ ಆಗಿ ಅವನೊಳಗಡೆ ಇರೋಂಥ ಪ್ಯಾಷನನ್ನು ಜನರಿಗೆ ತೋರಿಸ್ಬೇಕು ಅಂತಂತೇಳಿ ರೊಚ್ಚಿಗೆದ್ದು ರಕ್ತದಿಂದ ಚಿತ್ರ ಬಿಡಿಸೋದಕ್ಕೆ ಶುರು ಮಾಡಿರ್ತಾನೆ. ಆ್ಯಂಡ್ ಇಷ್ಟೆಲ್ಲ ವಿಚಾರನ ತಿಳ್ಕೊಂಡ ಮೇಲೂ ಕೂಡ ಅವನ ಐಡೌಟ್ನಲ್ಲಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ, ಅವನ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತಂತ ಏನಾದರೂ ಕ್ಲೂ ಸಿಗುತ್ತಾ ಅಂತೇಳ್ಬಿಟ್ಟು ಟಾಸ್ಕ್ ಫೋರ್ಸ್ ಟೀಮ್ನವರು ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅದೇ ರೀತಿ ಪ್ಯಾರಲಲ್ ಆಗಿ ಆಸ್ಪತ್ರೆಗೆ ಸೇರ್ಕೊಂಡಿರ್ತಾಳಲ್ಲ ಆಂಜೆಲಾ, ಅವಳನ್ನ ಮಾತಾಡಿಸ್ಬೇಕು ಅಂತೇಳಿ ಮ್ಯಾಟ್ ಬರ್ತಾನೆ. ಅವನು ಕೂಡ ಕೆಲವು ವಿಚಾರನ ಆಂಜೆಲಾಯಿಂದ ಕಲೆಕ್ಟ್ ಮಾಡ್ತಾನೆ. ಅಂದರೆ ಮ್ಯೂಸ್ನ ಪ್ಲೇಸ್ನಲ್ಲಿ ನಿಂಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು, ಅಲ್ಲಿ ನೀನು ಏನೇನು ನೋಡಿದೆ, ಈ ಥರದನ್ನೆಲ್ಲ ಇಲ್ಲಿ ಅವಳಿಗೂ ಕೂಡ ಗೊತ್ತಾಗಿರುತ್ತೆ ಅವನೊಬ್ಬ ಸೈಕೋ ಅಂತ. ಇಷ್ಟು ದಿನ ಅವನು ಸ್ಕೆಚ್ ಆರ್ಟ್ಸು, ಕಾರ್ಟೂನು ಈ ಥರ ಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇದ್ದ. ಬಟ್ ಆಂಜೆಲಾ ಅಬ್ಸರ್ವ್ ಮಾಡಿದ ಪ್ರಕಾರ ಅವನು ಈಗ ಮನುಷ್ಯರ ಚಿತ್ರನೂ ಕೂಡ ಬಿಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಆ ಮನುಷ್ಯರ ಜೊತೆ ಮಾತಾಡ್ಕೊಂಡೇ ಚಿತ್ರ ಬಿಡಿಸ್ತಾ ಇದ್ದಾನೋ ಅನ್ನೋ ರೀತಿ ಆಡ್ತಾ ಇದ್ದ. ತುಂಬ ವಿಚಿತ್ರವಾಗಿತ್ತು ಆ ಸ್ಥಳ ಅಂತಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಲಾಯರಣ್ಣ ಮತ್ತೆ ಡೇರ್ ಡೆವಿಲ್ ವೇಷ ಹಾಕ್ಕೊಂಡು ಆ ಜಾಗಕ್ಕೆ ಹೋಗ್ಬಿಟ್ಟು ಅವ್ನು ಬಿಡಿಸಿರೋ ಚಿತ್ರದಲ್ಲಿ ಅವನ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತಂತೇಳಿ ನಮಗೆ ಕ್ಲೂ ಸಿಗ್ಬೋದು ಅಂತಂತೆಲ್ಲ ಹುಡುಕ್ತಾ ಇರ್ತಾನೆ. ಅವಾಗ ಅವ್ನಿಗೆ ಹೊಡೆಯುತ್ತೆ ನೋಡಿ ಶಾಕು. ಅವನು ಐದರ್ಗ್ಲಿಂದೇ ಡ್ರಾಯಿಂಗ್ ಮಾಡಿರ್ತಾನೆ. ಇಲ್ಲಿ ನಿಮಗೆ ಅನ್ಸ್ಬೋದು ಅವನಿಗೆ ಕಣ್ ಕಾಣಿಸಲ್ವಲ್ಲ ಅದೆಂಗೆ ಅವನಿಗೆ ಗೊತ್ತಾಗುತ್ತೆ ಅಂತಂತೇಳಿ. ಮುಂಚೆನೇ ಅವನು ಐದರ್ಗ್ಲನ್ ಮುಖಾನ ಮುಟ್ಟಿ ಅವಳ ಮುಖಾನ ಫೀಲ್ ಮಾಡಿರ್ತಾನಲ್ಲ, ಹಂಗಾಗಿ ಅವನಿಗಿದೆಲ್ಲ ಗೊತ್ತಾಗುತ್ತೆ. ಒಂದು ವೇಳೆ ಅದೇನಾದರೂ ಪ್ರಿಂಟೆಡ್ ಫೋಟೋ ಆಗಿದ್ದಿದ್ರೆ ಅವನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಬಟ್ ಪೇಂಟಿಂದ ಮಾಡಿರೋದು ನೋಡಿ, ಆ ಪೇಂಟಿನ ಒಂದು ಚಿಕ್ಕ ಥಿಕ್ನೆಸ್ಸೇ ಸಾಕು ಆ ಡ್ರಾಯಿಂಗ್ ಹೆಂಗಿದೆ ಅಂತೇಳ್ಬಿಟ್ಟು ಅವ್ನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಒಬ್ಬ ಆಫೀಸರು ಡೇರ್ ಡೆವಿಲ್ನ ನೋಡಿ ಅವನ್ನ ಹಿಡಿಯೋದಕ್ಕೆ ಹೋಗ್ತಾನೆ. ಅವನಿಗೆ ಒಂದೇ ಹೊಡೆತ ಬಿಲ್ಲಿ ಕ್ಲಬ್ನಲ್ಲಿ ಅಲ್ಲೇ ನಾಕ್ಔಟ್ ಮಾಡಿ ಅವನ ಆಚೆ ಬಂದು ಐದರ್ಗ್ಲನ್ನ ಹುಡ್ಕೊಂಡು ಬಂದ್ಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಪೊಲೀಸ್ಗಳಿಗೂ ಕೂಡ ಗೊತ್ತಾಗಿರುತ್ತೆ ಅವನ ನೆಕ್ಸ್ಟ್ ಟಾರ್ಗೆಟು ಐದರ್ಗ್ಲೈನ್ ಅಂತಂತೇಳಿ. ಇನ್ನೊಂದು ಕಡೆ ಬ್ಯಾಸ್ಟಿನ್ನು ಸೈಲೆಂಟಾಗಿ
ಗ್ಲೆನ್ ಹತ್ರ ಬಂದು ಕ್ಯಾಶುವಲ್ ಆಗಿ ಅವನ ಟ್ರೀಟ್ಮೆಂಟು ಥೆರಪಿ ಬಗ್ಗೆ ಎಲ್ಲ ಮಾತಾಡ್ತಾ ಅವನ ವರಸೆನ ಶುರು ಮಾಡಿರ್ತಾನೆ. ಅಂದರೆ ನಿನ್ನ ಇನ್ಸ್ಪಿರೇಷನ್ನು ಮೋಟಿವೇಶನಿಂದನೇ ನಾನು ನನ್ನ ಪ್ಯಾಷನನ್ನು ಈಗ ಸಕ್ಸಸ್ಫುಲ್ಲಾಗಿ ಫಾಲೋ ಮಾಡ್ತಾ ಇದ್ದೀನಿ, ನಾನೊಬ್ಬ ಪಾಪ್ಯುಲರ್ ಆರ್ಟಿಸ್ಟ್ ಆಗಿದ್ದೀನಿ, ಇಡೀ ಸಿಟಿನೇ ನನ್ನ ಬಗ್ಗೆ ಈಗ ಮಾತಾಡ್ಕೊಳ್ತಾ ಇದೆ ಅಂತ ಹಿಂಗೆ ಹೇಳ್ತಿರುವಾಗ್ಲೇ ಅವ್ನ ಮೂಗಿಂದ ರಕ್ತ ಬಂದ್ಬಿಡುತ್ತೆ. ಅವನದನ್ನು ಒರೆಸ್ಕೊಂಡು ಸುಮ್ಮನಾಗಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಬಟ್ ಅದೇ ಬ್ಲಡ್ಡನ್ನು ತಗೊಂಡ್ಬಿಟ್ಟು ಪೇಪರ್ ಮೇಲೆ ಪೇಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದು ಗ್ಲೆನ್ದೇನೆ. ಅವಳಿಗೆ ಗೊತ್ತಾಗೋಗ್ಬಿಡುತ್ತೆ, ಓಹೋ ಇವನೇ ಈ ಕ್ರಿಮಿನಲ್ಲು ಅಂತಂತೇಳಿ. ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಅವಳನ್ನ ಹಿಡಿದು ಲಾಕ್ ಮಾಡಿ ಅವನ ಮ್ಯೂಸ್ ಸೂಟನ್ನು ಹಾಕ್ಕೊಂಡು ಅವಳ ಕೈಯನ್ನು ಕುಯ್ದು ಅವಳ ರಕ್ತದಿಂದನೇ ಚಿತ್ರ ಬಿಡಿಸೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬರ್ತಾನೆ ನೋಡಿ ಡೇರ್ ಡೆವಿಲ್. ಅವರಿಬ್ಬರಿಗೂ ಸಖತ್ ಹೊಡೆದಾಟ ನಡೀತಾನೆ ಇರುತ್ತೆ. ಫೈನಲಿ ಗ್ಲೆನ್ ಮ್ಯೂಸ್ ಗನ್ನನ್ನೇ ಯೂಸ್ ಮಾಡಿ ಅವನು ಶೂಟ್ ಮಾಡಿ ಬಿಸಾಕ್ಬಿಡ್ತಾಳೆ. ಅವಳಿಗೂ ಕೂಡ ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಇಲ್ಲಿ ಮ್ಯಾಟ್ ತುಂಬ ಗಾಬರಿಯಾಗಿ ಡೋಂಟ್ ವರಿ ಗ್ಲೆನ್ ನಾನಿದ್ದೀನಿ ಎಲ್ಲ ನೋಡ್ಕೊಳ್ತೀನಿ ಅಂತಂತೇಳಿ ಅವಳಿಗೆ ಫಸ್ಟ್ ಏಡ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಹಳೆ ಫಿಲಮ್ನಲ್ಲಿ ಪೊಲೀಸರು ಮಾಡ್ತಿದ್ರಲ್ಲ ಸೇಮ್ ಅದೇ ಥರ ಇಲ್ಲಿ ಲೇಟಾಗಿ ಎಂಟ್ರಿ ಕೊಟ್ಬಿಡ್ತಾರೆ ಪೊಲೀಸ್ನವರು. ಮತ್ತೆ ಅಲ್ಲಿ ನೈಬರ್ಸ್ಗಳು ಹೇಳೋ ಪ್ರಕಾರ ಅಲ್ಲಿಗೆ ಡೇರ್ ಡೆವಿಲ್ ನುಗ್ಗಿದ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಅವ್ರ ಪ್ರಕಾರ ಹಂಗಿದ್ರೆ ಮ್ಯೂಸನ್ನ ಡೇರ್ ಡೆವಿಲ್ಲೇ ಕೊಂದಿರೋದು ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ಕಿಂಗ್ ಪಿನ್ ಬಂದು ಅದನ್ನ ಮುಚ್ಚಾಕೋದಕ್ಕೆ ನೋಡ್ತಾನೆ. ಯಾಕಂತಂತೇಳಿದ್ರೆ ಜನಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಜಿಲೆಂಟಿಗಳು ಹೀರೋ ಅಂತಂತೇಳಿ ಪೋಟ್ರೆ ಆಗಬಾರ್ದು ಅಂತ. ಈ ಕೆಲಸನೆಲ್ಲ ಮಾಡಿರೋದು ನಮ್ಮ ಟಾಸ್ಕ್ ಫೋರ್ಸ್ನವರೇ. ನಾನು ಮುಂಚೆನೇ ಜನಗಳಿಗೆ ಪ್ರಾಮಿಸ್ ಮಾಡ್ದಂಗೆ ಮ್ಯೂಸ್ನ ಈ ಕ್ರೈಮ್ ಆ್ಯಕ್ಟಿವಿಟಿಗೆಲ್ಲ ಪೊಲೀಸ್ ಸ್ಟಾಪ್ ಇಟ್ಟಿದ್ದೀವಿ ಅಂತಂತೇಳಿ ಕ್ರೆಡಿಟ್ ಪೂರ್ತಿ ಅವನೇ ತೊಗೊಂಡ್ಬಿಡ್ತಾನೆ. ಮೀಡಿಯಾಗಳಲ್ಲೆಲ್ಲ ಇದೇ ರೀತಿ ನ್ಯೂಸ್ ಬರೋ ರೀತಿ ನೋಡ್ಕೊಳ್ತಾನೆ. ಈವನ್ ಯಾವಾಗಲೂ ಸತ್ಯನೇ ಟೆಲಿಕಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ದಂಥ BB ಯೂರಿಕ್ಗೂ ಕೂಡ ಅವಳ ಫ್ರೆಂಡು ಡ್ಯಾನಿ ಕೈಲೇನೆ ಧಮಕಿ ಹಾಕಿಸ್ತಾನೆ. ಇದೇ ರೀತಿ ಟೆಲಿಕಾಸ್ಟ್ ಮಾಡಬೇಕು, ಯಾಕಂದರೆ ನಾವು ಜನಗಳಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಹೊರಟಿದ್ದೀವಿ, ನೀವು ಅದಕ್ಕೆ ಕಲ್ಲು ಹಾಕಬೇಡ ಅಂತ. ಆದರೆ ಗ್ಲೆನ್ಗೆ ಈ ಸತ್ಯ ಎಲ್ಲ ಗೊತ್ತಿರುತ್ತೆ. ಆ ಟೈಮ್ಗೆ ಅಲ್ಲಿಗೆ ಬಂದು ಅವಳನ್ನು ಕಾಪಾಡಿರೋದು ಡೇರ್ ಡೆವಿಲ್ ಅಂತಂತೇಳಿ. ಅದು ಅಲ್ಲದೆ ಅವಳಿಗೆ ಒಂದು ಹೊಸ ಡೌಟ್ ಬರೋದಕ್ಕೆ ಶುರುವಾಗಿರುತ್ತೆ. ಏನಪ್ಪ ಅಂತಂತೇಳಿದ್ರೆ ಡೇರ್ ಡೆವಿಲ್ ಬೇರೆ ಯಾರೂ ಅಲ್ಲ, ಅವಳು ಸುತ್ತಮುತ್ತದವರೇ ಆಗಿರ್ತಾರೆ ಅಂತ. ಯಾಕಂದರೆ ಡೇರ್ ಡೆವಿಲ್ ಅವಳ ಹೆಸರಿಟ್ಟು ಕರೆದಿರೋದು ಅವಳಿಗೆ ನೆನಪಿರುತ್ತೆ. ಹಂಗಾಗಿ ಬಟ್ ನನ್ನ ಕೈನಿಂದಾನೇ ಒಂದು ಕೊಲೆ ನಡೆದೋಯ್ತಲ್ಲ ಅಂತಂತೇಳ್ಬಿಟ್ಟು ಒಂದು ಗಿಲ್ಟ್ ಅವಳಿಗೆ ಕಾಡ್ತಾ ಇರುತ್ತೆ. ಬಟ್ ಮ್ಯಾಟ್ ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬ್ತಾನೆ. ನಿನ್ನ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀನು ಈ ಥರ ಮಾಡಿದ್ಯಾ, ಏನು ತಪ್ಪೇನಾಗಿಲ್ಲ ಬಿಡು ಅಂತ. ಇನ್ನೊಂದು ಕಡೆ ಲುಕಾ ಕತೆ. ಅವನೆಂಥ ಬಕ್ರ ಅಂತಂತೇಳಿದ್ರೆ ಕಿಂಗ್ ಪಿನ್ನನ್ನು ಎತ್ತಿ ಬಿಡ್ಬೇಕು ಅಂತಂತೇಳಿ ಸ್ಕೆಚ್ ಹಾಕಿ ಅವನ ಫೋಟೋಗೆನೆ ಫ್ರೇಮ್ ಹಾಕಿಸ್ಕೊಳ್ತಾನೆ. ಇಲ್ಲಿ ಏನಾಗಿರುತ್ತೆ ಅಂತಂತೇಳಿದ್ರೆ ಅವನು ವೆನಿಸಾನ ಬಂದ್ಬಿಟ್ಟು ಮೀಟ್ ಆಗ್ತಾನೆ. ನಿನ್ನ ಗಂಡಂದು ಭಾಳ ಅತಿ ಆಯಿತು, ಹಿಂಗಾದ್ರೆ ಸುಮ್ಮನಿರಲ್ಲ ನೋಡು, ಅವನ್ನ ಎತ್ತಿಬಿಡ್ತೀವಿ ಅಂತಂತೆಲ್ಲ ವಾರ್ನ್ ಮಾಡ್ತಾ ಇರ್ತಾನೆ. ಓಕೆ ಅದೇನು ಮಾಡ್ತೀಯೋ ಮಾಡ್ಕೋ, ಸಾಧ್ಯವಾದರೆ ನಾನು ಹೆಲ್ಪ್ ಮಾಡ್ತೀನಿ ಅಂತಂತೇಳಿ ಅವನೊಂದು ರೆಸ್ಟೋರೆಂಟ್ನಲ್ಲಿ ಒಬ್ಬನೇ ಊಟ ಮಾಡ್ತಿರುವಾಗ ಅವನ ಲೊಕೇಶನನ್ನು ಅವಳು ಕಳಿಸ್ತಾಳೆ ಲುಕಾಗೆ. ಅವನು ಭಾಳ ದೊಡ್ಡ ಗಂಡಸಿನ ಥರ ಬಂದ್ಬಿಟ್ಟು ಗನ್ ತೊಗೊಂಡು ಅವನಿಗೆ ಶೂಟ್ ಮಾಡೋದಕ್ಕಂತೇಳಿ ನೋಡ್ತಾನೆ. ಬಟ್ ಫಿಸ್ಕ್ ಬಲಗೈ ಬಂಟ ಇರ್ತಾನಲ್ಲ ಬಕ್, ಅವನು ಹಿಂದ್ಗಡೆಯಿಂದ ಲುಕಾನೇ ಶೂಟ್ ಮಾಡಿಬಿಟ್ಟು ಅವನನ್ನೇ ಎತ್ತಿಬಿಡ್ತಾನೆ. ಆದರೆ ಇಲ್ಲಿ ನಮಗೊಂದು ಅರ್ಥ ಆಗದಿರೋ ವಿಚಾರ ಏನಪ್ಪ ಅಂತಂತೇಳಿದ್ರೆ ವೆನಿಸಾ ಕಿಂಗ್ ಪಿನ್ಗೆ ಮೋಸ ಮಾಡಬೇಕು ಅಂತ ನೋಡಿದ್ಲ ಅಥವಾ ಕಿಂಗ್ ಪಿನ್ ಜೊತೆನೇ ಸೇರ್ಕೊಂಡ್ಬಿಟ್ಟು ಲುಕಾನ ಟ್ರಾಫಿಕ್ ಕೆಡವಿದ್ರ ಒಂದು ಗೊತ್ತಾಗಲ್ಲ. ಯಾಕಂದರೆ ಫೈನಲ್ ಆಗಿ ಕಿಂಗ್ ಪಿನ್ ಹೇಳೋಂಥ ಡೈಲಾಗ್ ಹಂಗಿರುತ್ತೆ, ವೆನಿಸಾಗೆ ಏನಾದರೂ ಬೇಕಾ ಕೇಳೋ, ಇಲ್ಲಿಂದಾನೆ ತಗೊಂಡೋಗೋಣ ಅಂತಂತೆಲ್ಲ ಮಾತಾಡ್ತಾ ಇರ್ತಾನೆ. ಅಂದರೆ ವೆನಿಸಾ ಈಸ್ ಆಲ್ವೇಸ್ ವಿತ್ ಕಿಂಗ್ ಪಿನ್ ಅನ್ನೋ ರೀತಿ ಇತ್ತು. ಓಕೆ ವಾಟ್ ಎವರ್, ಇಲ್ಲಿಗೆ ಈ ಎಪಿಸೋಡು ಮುಗಿದೋಗುತ್ತೆ. ಇನ್ನು ಮುಂದೇನಾಯಿತು ಅಂತಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.